ಇನ್ನು ಶಿವಮೊಗ್ಗ ನಗರದಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ. ರಾಜೇಂದ್ರ ನಗರದಲ್ಲಿ ಯುವತಿಗೆ ಕಚ್ಚಿದೆ ಬೀದಿ ನಾಯಿ. ಬೆಂಗಳೂರಿನಿಂದ ಸಂಬಂಧಿಕರ ಮನೆಗೆ ಬಂದಿದ್ರು ಯುವತಿ ಸ್ವರ್ಣ. ಹುಚ್ಚು ನಾಯಿ ಅದು ಕಚ್ಚಿರೋದು. ಈಗ ಯುವತಿಗೆ ಆತಂಕ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೀದಿ ನಾಯಿ ಹಾವಳಿಗೆ ಬಡಾವಣೆ ಮಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗೆ ಬರಬೇಕು, ರಸ್ತೆಯಲ್ಲಿ ಹೋಗಬೇಕು ಅಂದ್ರೆ ಕೈಯಲ್ಲಿ ಕೋಲ್ ಹಿಡಿದು ಸಂಚರಿಸಬೇಕಾಗಿದೆ. ಬೀದಿ ನಾಯಿಯ ಹಾವಳಿ ತೀವ್ರ ಆಗಿದ್ದು. ನಾಯಿ ದಾಳಿಯಿಂದ ಕಚ್ಚಿಸಿಕೊಂಡಂತಹ ಯುವತಿ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಇಲ್ಲಿ ಒಂದು ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ರಾತ್ರಿ ಮನೆಗೆ ಬರ್ತಾ ಇದ್ವಿ. ಇಲ್ಲೇ ಟರ್ನಿಂಗಲ್ಲಿ ಇದ್ದಕ್ಕಿದ್ದಂತೆ ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡಿದೆ. ಒಂದು 5-6 ತಿಂಗಳು ಮರಿ ಇರಬಹುದು. ಅಟ್ಯಾಕ್ ಮಾಡಿದೆ. ನನಗೆ ತಕ್ಷಣ ಗೊತ್ತಾಗಲಿಲ್ಲ. ಆಮೇಲೆ ಬಟ್ಟೆ ಹಿಡ್ಕೊಂಡು ಎಳಿತಾ ಇತ್ತು. ಆಮೇಲೆ ನಮ್ಮ ಚಿಕ್ಕಮ್ಮ ಇದ್ದವರು ಅದನ್ನು ಬಿಡಿಸಿದ್ರು, ತುಂಬ ಕಷ್ಟಪಟ್ಟು ಬಿಡಿಸಿದ್ರು. ಆ ನಂತರ ಮತ್ತೆ ಸೀದಾ ತಕ್ಷಣವೇ ಮೆಗ್ಗಾನ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದೆ. ಸೊ ಇಲ್ಲಿ ಓಡಾಡಲಿಕ್ಕೆ ತುಂಬ ಭಯ ಆಗುತ್ತೆ. ಇಲ್ಲಿ ಒಂದು ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ರಾತ್ರಿ ಮನೆಗೆ ಬರ್ತಾ ಇದ್ವಿ. ಇಲ್ಲೇ ಟರ್ನಿಂಗಲ್ಲಿ ಇದ್ದಕ್ಕೆ ಬೀದಿ ನಾಯಿಗಳ ಹಾವಳಿ ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಇಂಥದ್ದೇ ಸಮಸ್ಯೆ. ಶಿವಮೊಗ್ಗದಲ್ಲಾಗಿರುವಂತಹ ಘಟನೆ. ಬೆಂಗಳೂರಿನಿಂದ ಸಂಬಂಧಿಕರ ಮನೆಗೆ ಬಂದಿದ್ರು ಯುವತಿ ಸ್ವರ್ಣ. ಆ ಸಂದರ್ಭದಲ್ಲಿ ಈ ಬೀದಿ ನಾಯಿ ಕಚ್ಚಿದೆ. ಅದು ಹುಚ್ಚು ನಾಯಿ ಅನ್ನೋದು ಈಗ ಯುವತಿಗೆ ಆತಂಕ ಹೆಚ್ಚಳ ಮಾಡಿದೆ.